ವಿಷಯಕ್ಕೆ ಬರೋದಾದ್ರೆ ಎಂಎಲ್ಸಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಸೂರಜ್ ರೇವಣ್ಣಗೆ ಜಾಮೀನೇನ್ ಮಂಜೂರಾಗಿತ್ತು. ಈಗ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ್ದಂತಹ ಸೂರಜ್ ರೇವಣ್ಣ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಅದ್ದೂರಿಯಾದ ಸ್ವಾಗತ ಬೆಂಬಲಿಗರಿಂದ. ಪರಪ್ಪನ ಅಗ್ರಹಾರ ಜೈಲಿನ ಹೊರಗಡೆ ಬೆಂಬಲಿಗರು ಸೇರಿದ್ರು. ಇವತ್ತೇ ರಿಲೀಸ್ ಆಗುವಂತ ಸಾಧ್ಯತೆ ಅಂತ ಏನ್ ಹೇಳಲಾಗಿತ್ತು. ಸೂರಜ್ ರೇವಣ್ಣ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬರ್ತಾ ಇದ್ದಂತೆ ಕಾರ್ಯಕರ್ತರು ಸ್ವಾಗತ ಕೋರಿದ್ದಾರೆ. ಹಾಸನದಿಂದ ಬಂದಿದ್ರು ಬೆಂಬಲಿಗರು ಮತ್ತು ಕಾರ್ಯಕರ್ತರು ಜೈಲಿನ ಮುಂದೆನೆ ಕಾದು ನಿಂತಿದ್ರು ಅಭಿಮಾನಿಗಳು. ಸೂರಜ್ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾರ್ಯಕರ್ತರು ಸ್ವಾಗತ ಮಾಡಿದ್ದಾರೆ. ಬಹಳ ದೊಡ್ಡ ವೆಲ್ಕಮ್ ಕೋರಿದ್ದಾರೆ. 1 ತಿಂಗಳಾಗಿತ್ತು ಸೂರಜ್ ರೇವಣ್ಣ ಜೈಲು ಸೇರಿ 1 ತಿಂಗಳಾಗಿತ್ತು. 1 ತಿಂಗಳ ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೂನ್ 23ಕ್ಕೆ ಅರೆಸ್ಟ್ ಆಗಿದ್ರು ಎಂಎಲ್ಸಿ ಸೂರಜ್ ರೇವಣ್ಣ. ಸೂರಜ್ ಮತ್ತು ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಒಂದೇ ಭಾರತ್ನಲ್ಲಿದ್ದವರು. ಈಗ ಸೂರಜ್ ಈ ಪ್ರಕರಣದಲ್ಲಿ ಹೊರಗಡೆ ಬಂದಿದ್ದಾರೆ. ಇವತ್ತೇನು ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ ಮಾಡಿ ಈ ಕುಟುಂಬ ಜೈಲಿನಿಂದ ರಿಲೀಸ್ ಆದ ಬೆನ್ನಲ್ಲೇ ಇತ್ತಾನೆ ಮಾತಾಡ್ತಾ ಇದ್ರು ಸೂರಜ್ ರೇವಣ್ಣ. ಜೈಲಿನಿಂದ ಹೊರಗಡೆ ಬರ್ತಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸತ್ಯವನ್ನ ಯಾರಿಂದಲೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಇದು ಸೂರಜ್ ರೇವಣ್ಣ ಆಕ್ರೋಶ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಕುತಂತ್ರ ಮಾಡಿ ನಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ. ಕಾನೂನಿನ ಮೇಲೆ ನಂಬಿಕೆ ಇದೆ ಅಂತ ಸೂರಜ್ ಹೇಳಿಕೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ಸುದ್ದಿಗೋಷ್ಠಿ ನಡೆಸ್ತೀನಿ ಅಂತಲೂ ಹೇಳಿದ್ದಾರೆ ಸೂರಜ್ ರೇವಣ್ಣ. ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ, ಈ ಷಡ್ಯಂತ್ರಗಳನ್ನ ಮಾಡಿ, ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ ಒಂದು 2-3 ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ನಾವೇನಿದಕ್ಕೆ ಎದುರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ, ನಾನು ಮೊದಲನೇ ದಿನದಿಂದನೂ ಸಂಪೂರ್ಣವಾಗಿ ನಮ್ಮ ಏನು ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ, ನಾನು ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ. ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣವಾಗಿ ಮುಕ್ತವಾಗಿ ಹೊರಗೆ ಬರ್ತೀನಿ ಅನ್ನೋದು ನನ್ನ ನಂಬಿಕೆ ಇದೆ. ನೋಡಿ, ಒಂದು ಮಾತು ನಿಮಗೆ ಹೇಳಕ್ ಬಯಸ್ತೀನಿ. ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ 2-3 ದಿನದಲ್ಲಿ ತಾಳ್ಮೆಯಿಂದ ಇರಿ. ನಾನೇನು ಎಲ್ಲೂ ಓಡೋಗಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ. ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ, ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬ್ರ ಮೇಲಾಗಲಿ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಲ್ಲ. ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದಿರೋಂಥ ಸೃಷ್ಟಿ ಮಾಡಿ, ಇಲ್ದಿರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ. ಯಾವುದೇ ಎಲ್ಲದಕ್ಕೂ 2-3 ದಿನ ವೆಯ್ಟ್ ಮಾಡಿ ಉತ್ತರ ಕೊಡ್ತೀವಿ. ಎಲ್ಲೂ ಹೋಗಲ್ಲ. ನಾನೇನು ಎದುರ್ಕೊಂಡು ಓಡೋಗಲ್ಲ. ಅವತ್ತು ಮೊದಲನೇ ದಿನದಿಂದನೂ ನಾನು ನಮ್ಮ DSP ಆಗ್ಬೋದು, ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಎಲ್ಲೂ ಓಡೋಗಿಲ್ಲ. ನಾನು ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ, ಹಾಗೂ ಏನು ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 1 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಹೊರಗಡೆ ಬಂದಂತ ಸೂರಜ್ ರೇವಣ್ಣ ಬಹಳ ಆಕ್ರೋಶದಲ್ಲಿ ಮಾತಾಡ್ತಾ ಇದ್ರು, ಸಿಟ್ಟಲ್ಲಿ ಮಾತಾಡ್ತಾ ಇದ್ರು. ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡೋದಿದೆ ಅಂತ ಹೇಳಿದ್ರು. ಯಾವ ವಿಚಾರದ ಬಗ್ಗೆ ಈಗ ಇವ್ರು ಹೇಳ್ತಾ ಇರೋದು? ಜೊತೆಗೆ ಹೊರಗಡೆ ಬರ್ತಾ ಇದ್ದಂತೆ
ವೆಲ್ಕಮ್ ಯಾವ ತರ ಇತ್ತು? ಖಂಡಿತ ಶ್ವೇತಾ, ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಪಾಲಾಗಿದ್ದಂತ MLC ಸೂರಜ್ ರೇವಣ್ಣ ಈಗ ತಾನೇ ಜಾಮೀನಿನ ಮೇಲೆ ಪರಪ್ನಗರದ ಜೈಲಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಸೂರಜ್ ರೇವಣ್ಣ ಬಿಡುಗಡೆ ಆಗ್ತಾರೆ ಅಂತ ಹೇಳಿ ಹೊಳೆನರಸೀಪುರ, ಹಾಸನ, ಬೆಂಗಳೂರು ಸೇರಿದಂತೆ JDS ನೂರಾರು ಕಾರ್ಯಕರ್ತರು ಸಹ ಜೈಲಿನ ಬಳಿ ಜಮಾಯಿಸಿದ್ರು. ಏನ್ ಬಿಡುಗಡೆ ಆದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಸೂರಜ್ ರೇವಣ್ಣ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಇದೊಂದು ನಮ್ಮ ಮೇಲೆ ನಡೆಸಿರ್ತಕ್ಕಂತ ಷಡ್ಯಂತ್ರ, ಕುಟುಂಬದ ಮೇಲೆ ಷಡ್ಯಂತ್ರವನ್ನ ನಡೆಸಿ ನಮ್ಮನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಆಗ್ತಾ ಇದೆ. ಸತ್ಯವನ್ನ ಯಾರು ಕೂಡ ಮುಚ್ಚಿಡೋದಕ್ಕೆ ಆಗ್ಲಿಲ್ಲ. ಕುತಂತ್ರದಿಂದ ನಮ್ಮನ್ನ ಜೈಲಿಗೆ ಹಾಕಲಾಗಿರ್ತಕ್ಕಂಥದ್ದು. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ನಾನು ಎಲ್ಲೂ ಸಹ ಓಡಿ ಹೋಗೋದಿಲ್ಲ. 2 ದಿನ ತಾಳ್ಮೆಯಿಂದ ಇರಿ, ನಾನು ಎಲ್ಲವನ್ನ ಮಾತಾಡುತ್ತೇನೆ, ಸುದ್ದಿಗೋಷ್ಠಿ ನಡೆಸಿ ಎಲ್ಲವನ್ನ ತಿಳಿಸ್ತೇನೆ ಅನ್ನೋ ಮಾತುಗಳನ್ನ ಸೂರಜ್ ರೇವಣ್ಣ ಹೇಳ್ತಾ ಇದ್ರು. ದಯವಿಟ್ಟು ತಾಳ್ಮೆಯಿಂದ ಇರಿ, ನಮ್ಮ ಕುಟುಂಬವನ್ನ ಮುಗಿಸೋದಕ್ಕೆ ಷಡ್ಯಂತ್ರ, ಕುತಂತ್ರ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕನ ಹೆಸರನ್ನ ಹೇಳದೆ ಅವರು ಮಾತಾಡಿರ್ತಕ್ಕಂಥದ್ದು. ಸೂರಜ್ ರೇವಣ್ಣ ನಮ್ಮ ಕುಟುಂಬ, ನಮ್ಮನ್ನ ಎಲ್ಲರನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಸುಳ್ಳು ಕೇಸನ್ನ ಹಾಕಿಸಿ ಒಳಗಡೆ ಹಾಕ್ತಿದ್ದಾರೆ. ಇದಕ್ಕೆಲ್ಲ ಸಹ ತೀಕ್ಷ್ಣ ಉತ್ತರವನ್ನ ಕೊಡ್ತೇವೆ. ನಾವು ಹಾಸನ ರಾಜಕಾರಣವನ್ನ ಏನು ಅಂತ ನಾನು ತೋರಿಸ್ತೇನೆ ಅನ್ನೋ ಮಾತುಗಳನ್ನ, ಆಕ್ರೋಶ ಭರಿತವಾಗಿ ಮಾತುಗಳನ್ನ ಹೇಳ್ತಾ ಇದ್ರು. ನಾನು ಎಲ್ಲೂ ಸಹ ಓಡೋಗಿಲ್ಲ. ನಾನು ಕೇಸ್ ಆದಾಗ್ಲೂ ಸಹ DYSP ಮುಂದೆ ಸಹ ಹಾಜರಾಗಿದ್ದೆ. ತನಿಖೆಗೆ ಎಲ್ಲಾ ರೀತಿಯಲ್ಲೂ ಸಹ ಸಹಕಾರ ಕೊಟ್ಟಿದ್ದೇನೆ. ಕಾನೂನು ಸುವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ. ನಾನು ಯಾವುದೇ ಕೂಡ ತಪ್ಪು ಮಾಡಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಸಹ 2 ದಿನ ನನಗೆ ಟೈಮ್ ಕೊಡಿ, ನಾನು ಬಂದು ಮಾತಾಡ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತೆ ಶಿವಕುಮಾರ್ ಅಂತ ಯಾರಿದ್ದಾನೆ ಆತ ನನ್ನ ಆಪ್ತ ಸಹಾಯಕ ಅಲ್ಲ. ನನ್ನ ಬಳಿ ಲೋಕೇಶ್ ಅಂತ ಒಬ್ಬ ಡ್ರೈವರ್ ಇದ್ದಾನೆ ಬಿಟ್ರೆ ನನ್ನ ಬಳಿ ಯಾರೂ ಇಲ್ಲ. ಆ ಚೇತನ್ ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ನಾನು ಎಳೆಯಾಗಿ 2 ದಿನದಲ್ಲಿ ಪ್ರಕರಣವನ್ನ ಬಿಚ್ಚಿಡ್ತೇನೆ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನನಗೆ ಕಾನೂನಿನ ಮೇಲೆ ಗೌರವ ಇದೆ. ಈ ಎಲ್ಲ ಹಾಸನ ರಾಜಕಾರಣ ಏನು, ಹಾಸನ ರಾಜಕೀಯ ಏನು, ಹಾಸನ ನಮ್ಮ ರೇವಣ್ಣ ಕುಟುಂಬದ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ. ಆದ್ರೂ ಸಹ ಷಡ್ಯಂತ್ರ, ಕುತಂತ್ರ ಮಾಡಿ ಈ ರೀತಿ ನಮ್ಮನ್ನ ಸಿಲುಕಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ಸದ್ಯ ಸೂರಜ್ ರೇವಣ್ಣ ಜೈಲಿನಿಂದ 30 ದಿನಗಳ ನಂತರ ರಿಲೀಸ್ ಆಗಿ ಜಯನಗರದ ಮನೆ ಕಡೆ ತೆರಳುತ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.